ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದ ಕೋಲಾರ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ಮುಳಬಾಗಿಲು ತಾಲೂಕಿನ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎನ್ ರಾಜಗೋಪಾಲ್ ರವರನ್ನು ಸರ್ವಾನುಮತದಿಂದ ನೇಮಕ ಮಾಡಲಾಗಿದೆ. ಇನ್ನು ಕೋಲಾರ ಜಿಲ್ಲೆಯಲ್ಲಿ ಮಡಿವಾಳ ಸಮುದಾಯದಲ್ಲಿ ಹಿರಿಯ ರಾಜಕಾರಣಿ ಮುಖಂಡರಾಗಿರುವ ಇವರ ಪತ್ನಿ ಅಲ್ವೇಲಮ್ಮ ಸಹ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಉತ್ತಮ ಸೇವಾ ಮನೋಭಾವನೆ ಹೊಂದಿರುವ ರಾಜಗೋಪಾಲ್ ರವರನ್ನು ನೂತನ ಜಿಲ್ಲಾಧ್ಯಕ್ಷರನ್ನಾಗಿ ಈ ಸಂಘಕ್ಕೆ ನೇಮಕ ಮಾಡಿರುವುದು ಸಂತಸದ ವಿಷಯವಾಗಿದೆ ಎಂದು ಜಿಲ್ಲಾ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿಎಂ ಆಂಜಿನಪ್ಪನವರು ತಿಳಿಸಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನೂತನ ಜಿಲ್ಲಾಧ್ಯಕ್ಷರಿಗೆ ಆಯ್ಕೆ ಪತ್ರ ಕೊಟ್ಟು ಹೂಮಾಲೆ ಹಾಕಿ ಅಭಿನಂದಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಬೆಂಗಳೂರು ವಿಭಾಗೀಯ ಕಾರ್ಯಾಧ್ಯಕ್ಷರಾದ ವಿ ಸೋಮಶೇಖರ್, ಕೋಲಾರ ರಂಗನಾಥ್, ನಾಗರಾಜ್, ಅಮರ್ನಾಥ್ ಮುಂತಾದ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಕೋಲಾರ ಜಿಲ್ಲಾ ಮಡಿವಾಳ ಸಂಘಕ್ಕೆ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಅವಿರೋಧವಾಗಿ ನಮ್ಮ ರಾಜಗೋಪಾಲ್ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದರು. ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಮಡಿವಾಳ ಅಧ್ಯಕ್ಷರಾದ ನಂಜಪ್ಪನವರು ಮತ್ತು ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಗೌಡ ಮತ್ತು ನಿರ್ದೇಶಕ ನೇತೃತ್ವದಲ್ಲಿ ಇಲ್ಲಿರ್ತಕ್ಕಂಥ ಕೋಲಾರ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮುಖಂಡರ ನೇತೃತ್ವದಲ್ಲಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ದೋಬಿಘಟ್ಟದಲ್ಲಿ ಜಿಲ್ಲಾ ಸಂಘ ವತಿಯಿಂದ ಇವತ್ತು ಕರೆದಿದ್ದು ಎಲ್ಲರನ್ನೂ ತಾಲೂಕವರು ಎಲ್ಲ ತಾಲೂಕಿನವರು ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿರ್ತಾರೆ. ನನ್ನ ಹೆಸರು ರಾಜಗೋಪಾಲ ಅಂತ 2000ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದೆ. 2010ರಲ್ಲಿ ನಮ್ಮ ಮಿಸಸ್ ಅಲ್ವೇಲಮ್ಮ ಅವರು ಉಪಾಧ್ಯಕ್ಷರಾಗಿದ್ದರು. ನಾನು ಅಲ್ಲಿಂದಲೂ ಧೈರ್ಯದಲ್ಲಿ ಮತ್ತು ರಾಜಕೀಯವಾಗಿ ಬೆಳವಣಿಗೆ ಆಗ್ತಾ ಇದೆ. ನಾನು 2003ರಲ್ಲಿ ಮುಳಬಾಗಿಲು ತಾಲೂಕಿನ ಅಧ್ಯಕ್ಷನಾಗಿ 24 ವರ್ಷ ಸೇವೆ ಸಲ್ಲಿಸಿ ನಾನು ರಾಜಕಾರಣದಲ್ಲಿ ನಿರ್ದೇಶನಾಗಿ ಇದೆ. ಈಗ ಕೋಲಾರ ಜಿಲ್ಲೆಯ ನಮ್ಮ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಮ್ಮ ಏನು ನಾನು ನಡ್ಕೊಂಡು ಬಂದಿದ್ದನ್ನು ಮೊದಲಿಂದಲೂ ಇದು ನಮ್ಮ ಸಂಘದ ನಮ್ಮ ಮಡಿವಾಳರ ಒಂದು ವರ್ಗದವರಿಗೆ ಕೆಟ್ಟ ಸಂತನದಿಂದ ನೀತಿಯಿಂದ ಅವ್ರಿಗೆ ಏನೇ ಆಗುವಗಳಿಗೆ ಸ್ಪಂದಿಸುತ್ತಾ ಜಿಲ್ಲೆಯಲ್ಲಿ ಅವರಿಗೆ ಒಂದು ಹೆಸರು ತಂದು ನಾನು ಎಲ್ಲ ಕುಟುಂಬಗಳನ್ನು ಸ್ಪಂದಿಸಿ ನಾನು ಮಾಡ್ತೀನಿ ಅಂತೇಳಿ ಈ ಪತ್ರಿಕಾದಲ್ಲಿ ಮಾಡ್ತೀನಿ. ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಹೋಗಿ ಏನು ಅನುದಾನ ಇದೆ ನಮ್ಮ ಬರೋದನ್ನು ನಾನು ಪಡ್ಕೊಳ್ಳೋಕ್ಕೆ ನನ್ನ ಪ್ರಯತ್ನವನ್ನು ಬಿಡ್ತೀನಿ. ಇದರಲ್ಲಿ ಯಾವುದೋ ಒಂದು ಅಭ್ಯರ್ಥಿ ಇದ್ದಾರೆ, ಎಲ್ಲ ಒಮ್ಮತವಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೂ ನಮಗೆ ಏನು ಅಂದರೆ ಅವರು ಇಷ್ಟು ವರ್ಷದಿಂದ ರಾಜಕೀಯದಲ್ಲಿ ಇರೋದ್ರಿಂದ ರಾಜಕೀಯ ಅನುಭವ ಇದೆ. ನಮ್ಮ ಸಂಘಕ್ಕೆ ಮತ್ತು ನಮ್ಮ ಜನಾಂಗಕ್ಕೆ ಉತ್ತಮವಾದ ಕೆಲಸ ಮಾಡಿಕೊಡ್ತಾರೆ ಅನ್ನೋ ಉದ್ದೇಶದಿಂದ ಎಲ್ಲರೂ ಒಮ್ಮತವಾಗಿ ಮಾಡಿದ್ದಾರೆ. ಹಾಗೂ ನಮ್ಮ ರಾಜ್ಯ ಸಂಘದಿಂದ ಒಂದು ಲೆಟರ್ ಕೊಟ್ಟಿದ್ದಾರೆ. ಅದನ್ನು ಈಗ ಅವರಿಗೆ ತಿಳಿಸ್ತಾ ಇದ್ದೀವಿ. ಒಂದು ಸಮುದಾಯ ಭವನ, ಒಂದು ಹಾಸ್ಟೆಲು ಮತ್ತು ಮಕ್ಕಳಿಗೆ ಇರೋದಕ್ಕೆ ಏನಾದರೂ ಓದೋಕ್ಕೆ ಅಂತಂದ್ರೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕು. ಸ್ವಲ್ಪ ರೋಡಿಂದು ಸ್ವಲ್ಪ ತೊಂದರೆ ಇದೆ, ಅದೆಲ್ಲ ಮಾಡಿಕೊಟ್ಟು ಇಲ್ಲಿ ದೋರ್ಘಟ್ಟಲ್ಲಿ ನಮ್ಮ ಸಮಾಜ ಅಂತ ಗುರುತುವಂಥ ಬಟ್ಟೆ ಊಟ ಏನು ಮಾಡುವಂಥವ್ರಿಗೆ ಒಂದು ಸಜ್ಜಕರ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ನೂತನ ಅಧ್ಯಕ್ಷರಾದಂಥ ರಾಜಗೋಪಾಲ್